ಕಡೆ ನೀವ್ ಹೇಳಿದ್ರಿ ಕಾಕ್ರೋಚ್ ಪಕ್ಷ ಬಂದಿದೆ, ಜಿರಳೆ ಪಕ್ಷ ಏನಾಗುತ್ತೋ ಏನಾಗಲ್ವೋ ಅವರಿಂದ ಅಂತ. ಬಟ್ ಒಂದು ಒಳ್ಳೆ ವಿಕೆಟ್ ನೇ ಬೀಳಿಸಿದ್ರಲ್ಲ ಅಂತ. ಸೊ ಇದು ಕಾಂಗ್ರೆಸ್ ಕೊಡ್ತಾ ಅಂತ ಯಾರಿಗೆ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ. ಈ ದೇಶ ಸರಿ ಮಾಡ್ತಕ್ಕಂಥದ್ದು ಯಾರು ಹೋರಾಟ ಮಾಡಿದ್ರೆ ನಮ್ಮ ಪೂರ್ಣ ಸಹಕಾರ ಇದೆ. ಯಾಕೆಂದ್ರೆ ಅದರಲ್ಲಿ ಈಗ ನೋಡಿ, ನೀಟಲ್ಲಿ ಪಾಪ ಎಷ್ಟು 22-23 ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಮಕ್ಕಳು. ಅದು ಸರಿಯಾದ ಅಲ್ಲೇ ಇವರು ಹೆಂಗಾಗಿದೆ ಅಂತಂದ್ರೆ ನೀಟ್ ಈಗ ಕೇಂದ್ರೀಕರಣಗೊಳಿಸ್ಬಿಟ್ಟು ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಹೆಂಗಾಯ್ತು. ನಮ್ಮ ಹಿಂದೆಲ್ಲ ನಮ್ಮ ಕರ್ನಾಟಕದ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆಯವು, ಕರ್ನಾಟಕ ಮಕ್ಕಳು ಹೆಚ್ಚು ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗವು. ಇದೆಲ್ಲ ರಾಷ್ಟ್ರೀಕರಣಗೊಳಿಸ್ಬಿಟ್ಟು ಇವರು ಉತ್ತರ ಇಂಡಿಯಾದಲ್ಲೆಲ್ಲ ಪತ್ರಿಕೆಗಳನ್ನೆಲ್ಲವನ್ನು ಕೂಡ ಲೀಕ್ ಮಾಡಿಬಿಟ್ಟು ಆ ಕಡೆಯಿಂದ ಬರ್ಸ್ಬಿಟ್ಟು ನಮಗೆಲ್ಲ ಅನ್ಯಾಯ ಆಗ್ತಾ ಇತ್ತಲ್ವ. ಇದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ತಪ್ಪತಕ್ಕಂಥದಕ್ಕೆ ಅವರು ಭಾರಿ ಕಷ್ಟ ಬಿದ್ದು ಧರ್ಮೇಂದ್ರ ಪ್ರಸಾದನ್ನ ರಾಜೀನಾಮೆ ತಗೊಂಡವ್ರೆ, ಅವ್ರು ಹೊಟ್ಟೆ ಉರ್ಕೊಂಡು ತಗೊಂಡವ್ರೆ. ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಪಿತೂರಿ ಇದು. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದೇ ಅವ್ರ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಕ್ಕಂಥದ್ದು ಅವೆಲ್ಲ. ಯಾಕಂದ್ರೆ ಉತ್ತರ ಇಂಡಿಯಾದಲ್ಲಿ ಬರಲಿ ಆ ಕಡೆ ಇನ್ನೂ ಎಜುಕೇಷನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಕಡಿಮೆ ನಮಗಿನ್ನ. ನಮ್ಮ ದಕ್ಷಿಣ ಇಂಡಿಯಾದಲ್ಲಿ ಮುಂದೆ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪೋಸ್ಟಲ್ಲಿ ಅವರೇ ಬರ್ತಾರೆ ಅಂತ ಕೇಂದ್ರ ಸರ್ಕಾರನೇ ಇದು ವ್ಯವಸ್ಥೆ